ಅಂಚಿನ ಸೀವಿಯರ್ ಕಂಡೀಷನ್ ಮುಲ್ಪ ನಿಕ್ಲಿಕ್ಕೆ ಸೊಲ್ಯೂಷನ್ ಉಂಡು. ಒವ್ವೇ ರೀತಿದ ಕಾಸು ಕೊರ್ರೇಜಿ ರಿಜಿಸ್ಟರ್ ಮಾಡ್ತಾರೆ, ಕಾಸು ಕೊರ್ರೇಜಿ ₹1 ಇದ್ದನಂತೆ ಫ್ರೀ ಥೆರಪಿ ಕೊರೋದಿಲ್ಲ. ಸೊ ಫ್ರೀ ಅಂತ ಹೇಳ್ಬಿಟ್ಟು ಯಾರು ಕೂಡ ಡೌಟ್ ಅಲ್ಲಿ ಬಾರದೆ ಕೂತ್ಕೊಳ್ಬೇಡಿ. ಸೊ ಈ ಥೆರಪಿ ಯಾವ ತರ ಒಂದು ಆಧುನಿಕ ತಂತ್ರಜ್ಞಾನವನ್ನ ನಾವು ಈ ಥೆರಪಿಯಲ್ಲಿ ಕೊಡ್ತಾ ಇದ್ದೇವೆ. ಸೊ ಅದ್ರ ಬಗ್ಗೆ ಇಲ್ಲಿಗೆ ಬರುವಾಗ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೇವೆ. ಸೊ ಎಲ್ಲರೂ ಕೂಡ ಬನ್ನಿ. ಕಾರಡು ಬುಳ್ಳಿ ಒಂದು ಜಾಗ ಮಸೂದ್ ಒಂದು ಜಾಗ ಅಷ್ಟೇ ಕಮ್ಮಿ ಆಗಿದೆ. ಬೀದಿಯಿಂದ ಬರ್ತಾ ಇದ್ದೇನೆ, ಶಿಕ್ಷಕಿಯಾಗಿದ್ದೆ. ವೆರಿಕೋಸಿಂದಾಗಿ ನನ್ನ ಜಾಬನ್ನು ಮಿಸ್ ಮಾಡಬೇಕಾಯಿತು. ಬಟ್ ಈಗ ವೆರಿಕೋಸ್ ಸಂಪೂರ್ಣವಾಗಿ ಕ್ಯೂರ್ ಆಗಿದೆ. ಫಸ್ಟಿಗೆ ನನಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ನಡೆಯುವಾಗ ಇಲ್ಲಿ ನನಗೆ ಪೇಯ್ನ್ ಬರ್ತಿತ್ತು. ಸ್ವಲ್ಪ ನಡೆಯುವಾಗ ನನಗೆ ಇಲ್ಲಿ ಏನೋ ಸಾಕಾಗ್ತಿತ್ತು, ಪೇಯ್ನ್ ಬರ್ತಿತ್ತು. ಮತ್ತು ನಾನು ನಿಂತು ಇದು ಮಾಡ್ತಿದ್ದೆ. ಇಲ್ಲಿ ಬಂದ ಮೇಲೆ ಥೆರಪಿ ಮಾಡಿದ ಮೇಲೆ ನನಗೆ ತುಂಬ ಇದಾಯಿತು, ಕಡಿಮೆ ಆಯಿತು. ಅದೆಲ್ಲ ಪೇಯ್ನ್ ಎಲ್ಲ ರಿಲ್ಯಾಕ್ಸ್ ಆಯಿತು. ನನಗೆ ಗ್ಯಾಸ್ಟ್ರಿಕ್ಕಿಂದೆಲ್ಲ ನೋವು, ಅದು ತುಂಬ ವರ್ಷದಿಂದ ಬರ್ತಿತ್ತು ಮುಂಚೆ. ಅದಕ್ಕೆ ಇಲ್ಲಿ ಬಂದ ಸುಮಾರು ಕಮ್ಮಿ ಆಗಿದೆ. ಒಂದಷ್ಟು ಪ್ರಾಬ್ಲಮ್ ಇತ್ತು ನಿಮ್ಗೆ, ಸೊ ಇಲ್ಲಿ ಥೆರಪಿಯನ್ನ ತಗೊಂಡಿದ್ದೀರಾ, ಹೇಗೆ ಯೂಸ್ಫುಲ್ ಆಗಿದಾ? ಓಕೆ, ಹಾಯ್ ಹಲೋ ನಮಸ್ಕಾರವಾಗಿರಲಿಲ್ಲ. ಯಾನಿಗೆ ಹೋಟ್ಲು ತುಳ್ಳಾಡ್ಕೊಂಡು ವಿದೇಶ ಮಸ್ತ್ ಸಮಯದ ಬೊಕ್ಕ ಬ್ಲಾಗ್ ಬಂದೊಂದಿಲ್ಲ. ಇಂಥ ಬ್ಲಾಗ್ ಮಸ್ತ್ ಯೂಸ್ಫುಲ್ ಆಗಿ ಮಂಚಿನ ಬ್ಲಾಗ್ ನಮ್ಮ ಸಬ್ಸ್ಕ್ರೈಬರ್ ಕ್ಲಬ್ ಇತೋ ಜನ ಉಳ್ಳರು ಇಲ್ಲಿ ಅಡುಗುದೊಂದು ಇಬ್ಬರು ಹೆಲ್ತ್ ಪ್ರಾಬ್ಲಮ್ಸ್ ಇಟ್ಕೊಂಡು. ಸೊ ಇನ್ನೇನು ನೋಡಿ ಬೈದೇನೆ ಬಂದ್ಕೊಂಡ ನಿಮಗೆ ದಾದ ಸಮಸ್ಯೆ ಇರ್ತನಲ್ಲ ಹೆಲ್ತ್ ರಿಲೇಟೆಡ್ ಆದ ನಮ್ಮ ಸೆರಾಕೇರ ಬಾಬ್ರನ್ ಸೆರಾಕೇರ ನಿಕ್ಲಿಗೆ ಫ್ರೀ ಥೆರಪಿ ತಿಕ್ಕೊಂಡುಂಡು. ಸೊ ದಾದ ಪಂಡ ನಿಕ್ಲಿಮಿಟ್ ಪೇಮೆಂಟ್ ಪೇಜಿ ಪೆಟ್ಟು ನಿಕ್ಲಿಗೆ ಜಾಯಿಂಟ್ ಪೇನ್ ಆಗಿರ್ಬಾರ್ದು, ಡಯಾಬಿಟೀಸ್ ಆಗಿರ್ಬಾರ್ದು, ಒಬೆಸಿಟಿ ಆಗಿರ್ಬಾರ್ದು, ಅಥವಾ ಥೈರಾಯ್ಡ್ ಆಗಿರ್ಬಾರ್ದು, ಥೈರಾಯ್ಡ್ ಕಾರಣಕ್ಕೆ ದಾದ ಸಮಸ್ಯೆ ಇರ್ತನಲ್ಲ ಈಗ ಮಾತಾಡಿದ ಸೊಲ್ಯೂಷನ್ ಥೆರಪಿದ ಮೂಲಕ ನಮಗೆ ಮುಲ್ಪ ಕೊಡ್ಬೇರೆ. ಕೆಲವರು ಏನಾಗ್ಕೊಂಡು ಪಂಡ ಸೀವಿಯರ್ ಕಂಡೀಷನ್ ಇಪ್ಪು ನಿಕ್ಲಿಗೆ ಡಾಕ್ಟರ್ ಬಂದಿಪ್ಪೇರು ಆಪರೇಷನ್ ಬಂದು ಕೂಡ ಆಪರೇಷನ್ ಸರಿ ಮಾಡ್ತಾರೆ ಸಾಧ್ಯ ನಿಜ ಬಂದು ಬರ್ಬೇರು ನಿಕ್ಲ ಒಂದ್ಸ ಕಾಸ್ತ ಪ್ರಾಬ್ಲಮ್ ಆಗಿರ್ಬೋದು ಅಂದ್ರೆ ಕೋಡಿಗೆ ಹಾಕೊಂಡು ಆಪರೇಷನ್ ಮಾಡ್ತಾರೆ ಸರಿ ಹಾಕೊಂಡ ಈಜ ಪ್ರಚನೆ ಡೌಟ್ ನಿಕ್ಲಿಗೆ ಇಪ್ಪಡು. ಸೊ ನಿಕ್ಲಿಗೆ ಆಪರೇಷನ್ ಇಜ್ಜಂದೇನೆ ನಿಕ್ಲಿಗೆ ಇಪ್ಪನ ಸಮಸ್ಯೆ ಪರಿಹಾರ ಮನ್ಕೂಲಿ ಅಂಚಿನ ಒಂದು ಜಾಗ ಉಂಡು ಬಂದ ನಿಕ್ಲು ನಂಬುವರ ಸೊ ನಂಬಡೆ ಹಾಕೊಂಡು ಪಂಡ ಇದು ಇನ್ನಿಂಟು ಬೈ ನಂಚಿನ ಜಾಗ ಸೆರಾಕೇರೆ. ಸೊ ಮುಲ್ಪ ಒಂಚ ವಿಷು ನಿಕ್ಲಿಗೆ ನೆನಪ ಆಡುವೆ ಅಂಚಿನ ಮುಲ್ಪ ಬರ್ತದ ಕ್ಯೂರ್ ಆದ ನಕಲ್ನ ರಿವ್ಯೂ ಇದೆ ಬರ್ತಿದ್ದು ನಿಕ್ಲಿ ಚೆಕಪ್ ಮಾಡ್ತಿದ್ದು ನಿಕ್ಲಿ ದಾದ ಪ್ರಾಬ್ಲಮ್ ಉಂಡು ಬಂದು ಮುಲ್ಪ ಸ್ಟಾಫ್ ನಕ್ಲಿ ನಿಕ್ಲಿ ಪಂಡರ್ ಪಂದಾಣ ನಿಕ್ಲಿಗೆ ವಾರತಿದ್ದು ಥೆರಪಿ ಬೋರ್ಡು ಬಂದು ಅಕ್ಕಲ್ ನಿಕ್ಲಿಗೆ ಸಜೆಸ್ಟ್ ಮಾಡ್ತಾರೆ. ಸೊ ನಿಕ್ಲಿಗೆ ಯಾ ಪಂಡ್ಯಾಗ ತರದ್ದು ಕಾರ ಮುಟ್ಟ ಇದು ಮೇನ್ಲಿ ಪ್ರಾಬ್ಲಮ್ ದಾದ ಬಂದು ಬಂದು ಡಯಾಬಿಟೀಸ್ ಮೇನ್ ಮಜ್ಜಾನಕ್ಕೆ ಇಪ್ಪಡು. ಡಯಾಬಿಟೀಸ್ ಬಂದು ಬಂದಾಗ ಅವು ಜಾಸ್ತಿ ಅಂದಾಗ ನಮಕ್ ಗ್ಯಾಂಗ್ರಿಂಗ್ ಮಾತ ಹಾಪಡ ಅದಾಗ ಬಿರಿಲ್ ಮಾತ ಕಟ್ ಮಾಡ್ಕೊಂಡು ಬಂದ್ಬೇರೆ. ಅಂಚಿನ ಸೀವಿಯರ್ ಕಂಡೀಷನ್ ಮುಲ್ಪ ನಿಕ್ಲಿಕ್ಕೆ ಸೊಲ್ಯೂಷನ್ ಉಂಡು. ಒವ್ವೇ ರೀತಿದ ಕಾಸು ಕೊರ್ರೇಜಿ ರಿಜಿಸ್ಟರ್ ಮಾಡ್ತಾರೆ, ಕಾಸು ಕೊರ್ರೇಜಿ ₹1 ಇದ್ದನಂತೆ ಫ್ರೀ ಥೆರಪಿ ಕೊರೋದಿಲ್ಲ. ನ್ಯಾಚುರಲ್ ವೇಟ್ ನಮಗೆ ಫ್ರೀ ಥೆರಪಿ ಕೊರೋದಿಲ್ಲ. ಸೊ ಮಿಸ್ ಮಾಡ್ಕೊಡ್ಸಿ ಆಪರ್ಚುನಿಟಿನ ಬಲೆ ಇದೆ ಗಿಡಕ್ಕೆ ಬಂದಿದೆ ನಿಕ್ಲಿಗೆ ದಾದ ಮಾತ ಬೋರ್ಡು ದಾದ ಮಾತ ಹೆಲ್ತ್ ಇಶ್ಯೂಸ್ ನಿಕ್ಲಿ ಮುಲ್ಪ ಪಂಡ ನಿಕ್ಲಿಗೆ ಮುಲ್ಪ ಟ್ರೀಟ್ಮೆಂಟ್ ದೊಡ್ಡಲ್ಲಿ ನಿಕ್ಲ ನಚ್ಚಿನ ದಾದ ಆರೋಗ್ಯ ಸಮಸ್ಯೆಗಳನ್ನು ಕ್ಯೂರ್ ಮಾಡ್ತೀನಿ ಕನ್ಪರ್ದಿಲ್ಲ. ನೆಕ್ಸ್ಟ್ ನಿಕ್ಲಿಗೆ ರಿವ್ಯೂ ಮಾಡುವೆ ಅಂಚಿನ ಮುಲ್ಪ ಟ್ರೀಟ್ಮೆಂಟ್ ಆವೊಂದು ಆಯ್ತ ಕ್ಲಿಪ್ಸ್ ಮಾಡುವೆ ತುರಿ. ಸೆರಾಕೇರ್ ಒಂದು ಸೌತ್ ಕೊರಿಯಾದ ಪ್ರತಿಷ್ಠಿತ ಕಂಪನಿ. ಸುಮಾರು 49 ವರ್ಷಗಳಿಂದ ಸೌತ್ ಕೊರಿಯಾದಲ್ಲಿ ಈ ಥೆರಪಿಯನ್ನ ನಡೆಸ್ಕೊಂಡು ಬಂದಿದ್ದಾರೆ. ಸೊ ನಂತರ ಬಂದ್ಬಿಟ್ಟು ಜಾಪಾನ್, ಮಲೇಷ್ಯಾ, ಇಂಡೋನೇಷ್ಯಾ, ಚೀನಾ, ಅಮೇರಿಕಾ, ಯುರೋಪ್ ಕಂಟ್ರೀಸ್ಗಳಲ್ಲಿ ಕೂಡ ಈ ಥೆರಪಿಗೆ ತುಂಬಾನೇ ಬೇಡಿಕೆ ಇದೆ. ಸೊ ಈ ಥೆರಪಿ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರಾಗಿ 2000 ವರ್ಷದ ಹಿಂದಿನ ಇತಿಹಾಸ. ಆ ಸಮಯದಲ್ಲಿ ಬಂದು ಅಕ್ಯುಪ್ರೆಷರ್, ಮಾಕ್ಸಿಬಿಷನ್, ಕೈರೋಪ್ರಾಕ್ಟಿಕ್, ವಾರ್ಮ್ ಹೀಟ್, ಥರ್ಮಲ್ ಥೆರಪಿ ಇಂಥ ಒಂದು ಆಧುನಿಕ ಈ ಎಲ್ಲ ಥೆರಪಿಯನ್ನ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಮೂಲಕ ಸೊ ಅಂತ ಹೇಳುವಾಗ 10 ಥೆರಪಿ ಪ್ರಾಡಕ್ಟ್ ಅನ್ನ ಉಪಯೋಗ ಮಾಡಿ ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ ಇಲ್ಲದೆ ನ್ಯಾಚುರಲ್ ಆಗಿ ಬಂದ ಪ್ರತಿಯೊಬ್ಬರಿಗೆ ಕೂಡ ಈ ಥೆರಪಿಯನ್ನ ಕೊಡ್ತಾ ಇದ್ದೇವೆ. ಸೊ ಅಂದ್ರೆ ಅಕ್ಯುಪ್ರೆಷರ್ ಆಗಿರ್ಬೋದು, ಮಾಕ್ಸಿಬಿಷನ್, ಕೈರೋಪ್ರಾಕ್ಟಿಕ್, ವಾರ್ಮ್ ಹೀಟ್, ಮಸಾಜ್, ಸೊ ರಕ್ತನಾಳಕ್ಕೆ ಸಂಬಂಧಪಟ್ಟ, ನರಕ್ಕೆ ಸಂಬಂಧಪಟ್ಟ, ಸೊ ಅದೇ ರೀತಿ ಮೂಳೆಗಳಿಗೆ ಸಂಬಂಧಪಟ್ಟ, ಜೀವಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಮೇಲೆ ಈ ಎಲ್ಲ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ವಿದೌಟ್ ಸೈಡ್ ಇಫೆಕ್ಟ್ ನಾವು ಈ ಥೆರಪಿಯನ್ನ ಕೊಡ್ತಾ ಇದ್ದೇವೆ. ಸೊ ಅದೇ ರೀತಿ ಈ ಸಂಸ್ಥೆ ಬಂದ್ಬಿಟ್ಟು ಕರ್ನಾಟಕದಲ್ಲೇ ಸರಿ ಸುಮಾರಾಗಿ 56 ಬ್ರಾಂಚಸ್ ಇದೆ. ಸೊ ಇಂಡಿಯಾದಲ್ಲಿ ನಾವು ಇದನ್ನ ಸ್ಟಾರ್ಟ್ ಮಾಡಿ 22 ವರ್ಷಗಳಾಯ್ತು.
ಸೊ ಈ ಥೆರಪಿ ಮುಖ್ಯವಾಗಿ ಅಂತ ಹೇಳುವಾಗ ಇವತ್ತಿನ ದಿನ ನಾವು ತಿನ್ನುವಂತ ಫುಡ್ ಅಲ್ಲಿ ಕೆಮಿಕಲ್ಸ್ ಇದ್ದೇ ಇರತ್ತೆ. ಸೊ ಈ ಥೆರಪಿ ಮಾಡ್ತಾ ಹೋಗುವಾಗ ನಮ್ಮ ಬಾಡಿಯಲ್ಲಿರುವಂತ ಟಾಕ್ಸಿನ್ ರಿಮೂವ್ ಆಗುತ್ತೆ, ವೆಯ್ಟ್ ರಿಡ್ಯೂಸ್ ಆಗುತ್ತೆ. ಸೊ ಬಾಡಿಗೆ ಏನೆಲ್ಲ ಕೆಮಿಕಲ್ಸ್ ಆಡ್ ಆಗುತ್ತೆ ಅದನ್ನ ಡಿಟಾಕ್ಸಿಫಿಕೇಶನ್ ಪ್ರೊಸೆಸ್ ಈ ಥೆರಪಿಯ ಮುಖಾಂತರ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ಶುಗರ್ ಪ್ರಾಬ್ಲಮ್, ಇವತ್ತಿನ ದಿನ ಶುಗರ್ ಅಂತ ಹೇಳುವಾಗ ತುಂಬಾ ಜನರಲ್ಲಿ ಅಂದ್ರೆ ಏಜ್ ಆದವರಲ್ಲಿ ಕೂಡ ಇದೆ, ಯಂಗ್ಸ್ಟರ್ ಅಲ್ಲಿ ಕೂಡ ಶುಗರ್ ಪ್ರಾಬ್ಲಮ್ಸ್ ಇದೆ. ಸೊ ಶುಗರ್ ಅಂತ ಹೇಳುವಾಗ ಎಷ್ಟೋ ಜನ 2 ಹೊತ್ತು ಇನ್ಸುಲಿನ್ ತಗೊಳ್ತಾ ಇದ್ದಾರೆ. ಇನ್ನು ಕೆಲವರಲ್ಲಿ ಗ್ಯಾಂಗ್ರೀನ್ ಆಗಿ ಕ್ಯೂ ಆಗ್ತಾ ಇದೆ. ಡಾಕ್ಟರ್ ಹೇಳ್ತಾ ಇದ್ದಾರೆ ಕಾಲನ್ನ ಒಂದು ಬೆರಳನ್ನ ಕಟ್ ಮಾಡ್ಬೋದು, ಆ ತರ ಹೇಳ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಬರುವಾಗ ನಾವಿಲ್ಲಿ ಒಂದು ಜೇಡ್ ಅಯನೈಸರ್ ಆಲ್ಕಲೈನ್ ವಾಟರ್ ಇದೆ. ಸೊ ಮಲ್ಟಿ ಮಿನರಲ್ಸ್ ಇರುವಂತದ್ದು, ಅದನ್ನ ಕುಡಿಯುವಾಗ ಪ್ಲಸ್ ಈ ಒಂದು ಥರ್ಮಲ್ ಥೆರಪಿ ಮಾಡುವಾಗ ಅವರಲ್ಲಿ ಒಂದು 300-400 ಇರುವಂತ ಶುಗರ್ ಕೂಡ ರಿಡ್ಯೂಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವತ್ತು ನೀ ಪೇನ್ ಪ್ರಾಬ್ಲಮ್, ಗಂಟು ನೋವಿನ ಪ್ರಾಬ್ಲಮ್. ಸೊ ಅದು ಬಂದು ಯಂಗ್ಸ್ಟರ್ ಅಲ್ಲಿ ಕೂಡ ಇರ್ತದೆ, ಇವತ್ತಿನ ದಿನ ಏಜ್ ಆದವರಲ್ಲಿ ಕೂಡ ಇರ್ತದೆ. ಸೊ ಅವರಿಗೆ ಕೂಡ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕಿನ ಪ್ರಾಬ್ಲಮ್, ಆಪರೇಷನ್ ಮಾಡ್ಲೇಬೇಕಂತ ಹೇಳ್ತಾರೆ. ಬಟ್ ಈ ಸ್ಪಾಂಡಿಲೈಟಿಸ್ ಆಗಿರ್ಬೋದು, ಅಂತ ಆಪರೇಷನ್ ಮಾಡುವಂತ ಸಮಸ್ಯೆಗಳನ್ನ ಈ ಥೆರಪಿಯಲ್ಲಿ ನಾವು ಕೈರೋಪ್ರಾಕ್ಟಿಕ್ ಅನ್ನುವಂತ ಇಫೆಕ್ಟ್ ಅನ್ನ ಕೊಟ್ಟು ಆ ಪ್ರಾಬ್ಲಮ್ಸ್ ಅನ್ನ ಕ್ಯೂರ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಸೊ ಈ ಒಂದು ಸೆರೆಕೇರ್ ಥೆರಪಿ ಬಂದ್ಬಿಟ್ಟು ತುಂಬಾ ಜನ ಇವತ್ತು ಬೇರೆ ಬೇರೆ ರೀತಿಯಾದಂತ ಟೆನ್ಷನ್ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ, ಥೆರಪಿ ತಗೊಳ್ತಾ ಇದ್ದಾರೆ. ಸೊ ಈ ಥೆರಪಿಯ ಮುಖಾಂತರ ಅವರ ದೇಹದಲ್ಲಿರುವಂತ ಯಾವುದೇ ಪ್ರಾಬ್ಲಮ್ಸ್ ಆಗಿರ್ಬೋದು, ಹಾರ್ಟಿನ ಪ್ರಾಬ್ಲಮ್ಸ್, BP, ಶುಗರ್, ಕೊಲೆಸ್ಟ್ರಾಲ್, ಥೈರಾಯ್ಡ್ ಪ್ರಾಬ್ಲಮ್, ಪಿತ್ತಕೋಶದಲ್ಲಿ ಸ್ಟೋನ್ ಆಗುವಂಥದ್ದು, ಕಿಡ್ನಿ ಸ್ಟೋನ್ ಇರ್ಬೋದು, ಗರ್ಭಕೋಶದಲ್ಲಿ ಸಿಸ್ಟ್ ಇರುತ್ತೆ, ಫೈಬ್ರಾಯ್ಡ್ ಇರುತ್ತೆ. ಸೊ ಅಂಡಕೋಶದಲ್ಲಿ ಸಿಸ್ಟ್, ಫೈಬ್ರಾಯ್ಡ್, ಮಕ್ಕಳಾಗದ ಪ್ರಾಬ್ಲಮ್ಸ್ ಇರುತ್ತೆ, ಫ್ಯಾಟಿ ಲಿವರ್ ಪ್ರಾಬ್ಲಮ್, ಸಿರೋಸಿಸ್, ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಇನ್ನು ಕೆಲವರಲ್ಲಿ ಬಂದ್ಬಿಟ್ಟು ಸ್ಕಿನ್ ರಿಲೇಟೆಡ್ ತುಂಬಾ ಹೆಣ್ಣು ಮಕ್ಕಳಿಗೆ ಇರುತ್ತೆ. ಸೊ ಸ್ಕಿನ್ ಗ್ಲೋ ಇರ್ಬೇಕಂತ ಹೇಳಿ ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯಾಗಿ ಅವರು ಥೆರಪಿ ಟ್ರೀಟ್ಮೆಂಟ್ ಅನ್ನ ಮಾಡಿಸ್ಕೊಳ್ತಾರೆ. ಬಟ್ ಇಲ್ಲಿಗೆ ಬರುವಾಗ ಅವರ ಸ್ಕಿನ್ ಅಲ್ಲಿರುವಂತ ಒಂದು ಕೊಲಾಜಿನ್ ಹಾರ್ಮೋನ್ಸ್ ಅನ್ನ ಜಾಸ್ತಿ ಮಾಡಿ ಮೆಲಮಿನ್ ಪ್ರೊಡಕ್ಷನ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅವರಲ್ಲಿ ಪಿಂಪಲ್ಸ್, ರ್ಯಾಷಸ್, ಎಡಿಮಾ, ಇಚ್ಚಿಂಗ್, ಕಾರಂಗ ಪ್ರಾಬ್ಲಮ್, ಅದೇ ರೀತಿ ಈ ಒಂದು ಬಂದ್ಬಿಟ್ಟು ಸ್ಕಿನ್ನಿಗೆ ಸಂಬಂಧಪಟ್ಟ, ಇನ್ನು ಬಂದು ಸ್ಟ್ರೆಸ್ ರಿಲೀಫ್, ಟೆನ್ಷನ್, ಡಿಪ್ರೆಷನ್ಗೋಸ್ಕರ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಾ ಇದ್ದಾರೆ. ಸೊ ಈ ಥೆರಪಿಯ ಮುಖಾಂತರ ಎಲ್ಲ ಒಂದು ತಲೆಯಿಂದ ಹಿಡಿದು ಬಿಟ್ಟು ಕಾಲಿನ ತನಕ ಆ ಸ್ಪೈನಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಕ್ಯೂರ್ ಮಾಡುತ್ತೆ. ಸೊ ಫ್ರೀ ಅಂತ ಹೇಳ್ಬಿಟ್ಟು ಯಾರು ಕೂಡ ಡೌಟ್ ಅಲ್ಲಿ ಬರದೆ ಕೂತ್ಕೊಳ್ಬೇಡಿ. ಸೊ ಈ ಥೆರಪಿ ಯಾವ ತರ ಒಂದು ಆಧುನಿಕ ತಂತ್ರಜ್ಞಾನವನ್ನ ನಾವು ಈ ಥೆರಪಿಯಲ್ಲಿ ಕೊಡ್ತಾ ಇದ್ದೇವೆ. ಸೊ ಅದರ ಬಗ್ಗೆ ಇಲ್ಲಿಗೆ ಬರುವಾಗ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೇವೆ. ಸೊ ಎಲ್ಲರೂ ಕೂಡ ಬನ್ನಿ, ಹೆಲ್ದಿಯಾಗಿರಿ. ಥ್ಯಾಂಕ್ ಯು. ನಾವು ಏನೆಲ್ಲ ಥೆರಪಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೇವೆ ಆ ಎಲ್ಲ ಪ್ರಾಡಕ್ಟಿಗೆ ಬಂದ್ಬಿಟ್ಟು ನಮಗೆ ಸರ್ಟಿಫಿಕೇಟ್ ಕೂಡ ಇರುತ್ತೆ. ಸೊ NASA, ISO, WHO, ಕರ್ನಾಟಕ ವಿಧಾನಸೌಧದಿಂದ ಕೂಡ ನಮಗೆ ಈ ಒಂದು ಪ್ರಾಡಕ್ಟಿಗೆ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಈ ಒಂದು ಜೇಡ್ ಸ್ಟೋನ್ ಇದೆ, ಆ ಸ್ಟೋನ್ಸ್ ಅಲ್ಲಿ ಬಂದ್ಬಿಟ್ಟು ಬೇರೆ ಬೇರೆ ವೆರೈಟಿ ಸ್ಟೋನ್ಸ್ ಇರುತ್ತೆ. ಜಮ್ ಸ್ಟೋನ್ ಇರುತ್ತೆ, ಹ್ಯೂಗಿಯಾ, ಸಿರಾಮಿಕ್ ಅಂತ ಇರುತ್ತೆ. ಸೊ ಇಲ್ಲಿ ನಾವು ಬಂದ್ಬಿಟ್ಟು ಈ ಜೇಡ್ ಅಂದರೆ ಪಚ್ಚೆಕಲ್ಲು ನವರತ್ನದಲ್ಲಿ ಒಂದಾಗಿರುವಂಥ ಭೂಗರ್ಭದಲ್ಲಿ ಸಿಗುವಂಥ ಒಂದು ಅಮೂಲ್ಯವಾದಂಥ ರತ್ನ ಅಂತಲೇ ಹೇಳ್ತಾರೆ. ಸೊ ಈ ಒಂದು ನ್ಯಾಚುರಲ್ ಆಗಿರುವಂಥ ಸ್ಟೋನನ್ನು ಈ ಎಲ್ಲ ಥೆರಪಿಯಲ್ಲಿ ನಾವು ಯೂಸ್ ಮಾಡ್ತೇವೆ. ಸೊ ಈ ಒಂದು ಸ್ಟೋನಿಗೆ ಕೂಡ ನಮಗೆ ಸರ್ಟಿಫಿಕೇಟ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಅದೇ ರೀತಿ ಯಾವುದೇ ರೀತಿಯ ತುಂಬ ಜನರಿಗೆ ಡೌಟ್ ಇರುತ್ತೆ, ಇದು ಮ್ಯಾಗ್ನೆಟಾ, ಕರೆಂಟ್ ಥೆರಪಿಯಾ, ಏನಾದರೂ ಸೈಡ್ ಇಫೆಕ್ಟ್ ಇರುತ್ತೆ ಅಂತ ಹೇಳಿ. ಸೊ ಇರಲ್ಲ. ಈ ಒಂದು ಥೆರಪಿಯನ್ನು ನಾವು ನ್ಯಾಚುರಲ್ ಆಗಿರುವಂಥ ಪಚ್ಚೆ ಕಲ್ಲಿನ ಮುಖಾಂತರನೇ ಅದನ್ನು ಹೀಟ್ ಮಾಡಿ ನಮ್ಮ ಸ್ಪೈನಲ್ ಕಾರ್ಡಿಗೆ ಥೆರಪಿಯನ್ನು ಕೊಡೋದ್ರ ಮುಖಾಂತರ ದೇಹದಲ್ಲಿರುವಂಥ 26 ಅಂಗಗಳಲ್ಲಿ ಏನೆಲ್ಲ ಸಮಸ್ಯೆಗಳಿರುತ್ತೆ ಆ ಎಲ್ಲ ಸಮಸ್ಯೆಗಳನ್ನು ಈ ಒಂದು ಸ್ಟೋನ್ ಬಂದ್ಬಿಟ್ಟು ಕ್ಯೂರ್ ಮಾಡ್ತಾ ಇದೆ. ಓಕೆ, ಇನ್ನು ಬರ್ತದೆ ನಮ್ಮ ಜೇಡ್ ಅಯನೈಸ್ಡ್ ಆಲ್ಕಲೈನ್ ಡಿವೈಸ್ ಬಂದಿದ್ದು. ಸೊ ನಮ್ಮ ಮೂವಿ ಥೆರಪಿಗೆ ಬರ್ತೀನಿ ಮಕ್ಕಳಿಗೆ ನಾರ್ಮಲ್ ವಾಟರ್ ಅದು ಇದು ಆಲ್ಕಲೈನ್ ವಾಟರ್ ಬಂದದ್ದು ಕೊಪ್ಪ. ಸೊ ಇದೇ ಹಿಡಿದು ಕೂಡ ಅಕ್ವಾಗಾರ್ಡ್, ಕೆಂಟ್, ಆರೋ ಕೂಡ ಕೊಡುತ್ತೆ. ಸೊ ಐಟ್ ಹಿಡಿದ ಡಿಫ್ರೆಂಟ್ ಆಗುತ್ತೆ. ಸೌತ್ ಕೊರಿಯಾದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರ್ತಿನ ಡಿವೈಸ್. ಸೊ ನೆತ್ತ ಉಳ್ಳ ಹಿಡಿಯಲಿಗೆ 2 ಫಿಲ್ಟರ್ಸ್ ಉಂಟು. ಆ ಫಿಲ್ಟರ್ಸ್ ಹಿಡಿಯಲಿಗೆ 21 ಕಂಟೆಂಟ್ಸ್ ಆಫ್ ಮಿನರಲ್ಸ್ ಉಂಟು.
ಮಿನರಲ್ಸ್ ಬಂದೈತೆ ನಮ್ಮ ಬೋನ್ ಸ್ಟ್ರಾಂಗ್ ಆಗೋದು ಬರೀದು ಕ್ಯಾಲ್ಶಿಯಂ ಮೇನ್ ಆಗಿರ್ಬೋದು. ಸೊ ಅಂಚನೆ ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಜಿಂಕ್, ಕ್ರೋಮಿಯಂ ಬಂದು 21 ಮಿನರಲ್ಸ್ ಇತ್ತು. ಸೊ ಆ ಮಿನರಲ್ಸ್ ನೀರು ಆ್ಯಡೆಡ್ ಆದ್ರೆ ಬರ್ಬೋದು. ಸೊ ಅವೇ ನಮ್ಮ ಬರ್ತಿರಕ್ಕೆ ಥೆರಪಿ ಕೊಡೋದು ಯೂಸ್ ಮಾಡ್ಕೊಂಡು ಬರ್ಬೋದು. ಸೊ ಇದು ಜಸ್ಟ್ ಒಂದು ಟೆಸ್ಟಿಂಗ್ ಮಾಡ್ತಿದೆ ಅಂತ ಹೋದಾಗ ನಾರ್ಮಲ್ ವಾಟರ್ ಹೋಗಿ ನಮ್ಮ ಅಲ್ಕ್ಲೈನ್ ವಾಟರ್ pH ಚಾರ್ಟ್ ಬರ್ಕೊಂಡು ಬಂದಿದ್ದು. ಸೊ ಜಸ್ಟ್ ಒಂದಿತ್ತು pH ಚಾರ್ಟ್. ಸೊ ನಿಟ್ಟಿತ್ತು ಇರಕ್ಕೆ ಬರ್ತದೆ 7 ನ್ಯೂಟ್ರಲ್ ಆಗಿ ಇರ್ತದೆ. ಸೊ 7 ಕಮ್ಮಿ ಬರ್ತದಿಂದ ಅವು ಕೂಡ ಅಸಿಡಿಕ್ ಕಂಟೆಂಟ್ ಇಟ್ಕೊಂಡು ಬಂದಿದ್ದು. ಮುಂದೆ ಬರ್ತದೆ ಇರಿಗೆ 8, 9, 10 ಬಂದಾಗ ಆಲ್ಕ್ಲೈನ್ ಆಗಿಟ್ಕೊಂಡು ಪರಿಶುದ್ಧವಾಗಿ ಇಟ್ಕೊಂಡು ಬಂದಿದ್ದು. ಸೊ ನಮ್ಮ ಇದ್ದೆ ಟೆಸ್ಟಿಂಗ್ ಮಾಡ್ಕೊಂಡು ಬರ್ತಾ. ಸೊ ಒಂಜಿ ನಾರ್ಮಲ್ ವಾಟರ್ ಉಂಟು, ಒಂದು ನಮ್ಮ ಅಲ್ಕ್ಲೈನ್ ವಾಟರ್ ಉಂಟು. ಸೊ ಒಂಜೈಕ್ ಬರ್ತದೆ ನಾರ್ಮಲ್ ವಾಟರ್ ಪಾಡ್ರೆ. ಸೊ ನಾನೊಂಜೈಕ್ ಬರ್ತದೆ ನಮ್ಮ ಅಲ್ಕ್ಲೈನ್ ವಾಟರ್ ಉಂಟು. ಸೊ ಐತ pH ಬರ್ತದೆ ಒಂಜಿ pH ಲಿಕ್ವಿಡ್ ಪನ್ಪೇರು ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಬಂದದ್ದು. ಸೊ ಒಂದು ಲಿಕ್ವಿಡ್ ನಮ್ಮ ನೆಕ್ ಪಾಡೋನ್ ಬಂದಾಗ ಸೊ ನೆತ್ತ ಕಲರ್ ಚೇಂಜ್ ಆಗ್ಬೋದು. ಸೊ ಅದಾಗ ಓ ಕಲರ್ಡ್ ಉಪ್ಕೊಂಡು ಬಂದದ್ದು ಗೊತ್ತಾಗ್ಬೋದು. ಸೊ ಒಂದಿತ್ತೆ ನಾರ್ಮಲ್ ವಾಟರು, ಒಂದು ಬರ್ತದೆ ನಮ್ಮ ಜೇಡ್ ಅಯನೈಸ್ಡ್ ಆಲ್ಕ್ಲೈನ್ ವಾಟರ್. ಸೊ ರೆಡ್ ಐತ pH ತಗೊಂಡು ಬರೋಲಿ. ಸೊ ರೆಡ್ ಐಕ್ಲ ಒಂಜೇ pH ಲಿಕ್ವಿಡ್ ಪಾಡ್ನಿ. ಸೊ ನೆತ್ತ ಬರ್ತದೆ ಇರೆಗ್ ನ್ಯೂಟ್ರಲ್ ಆದ 7 ಈ ಕಲರ್ಗೆ ಬರ್ತದೆ. ಸೊ ಅವೇ ಬರ್ತದೆ ನಮ್ಮ ಜೇಡ್ ಅಯನೈಸ್ಡ್ ಆಲ್ಕ್ಲೈನ್ ವಾಟರ್ದ ಬರ್ತದೆ ಇರೆಗ್ 9 10 pH ಪಂಡ ನೆಟ್ ಜಾಸ್ತಿ ಮಿನರಲ್ ಕಂಟೆಂಟ್ ಉಂಡು ಬಂದದ್ದು. ಸೊ ಅಂಚಾದ ಪುನಗ ಒಂದು ನೀರಿನ ಪರ್ನಾಗ ನಮಗೆ ಪೂರ ಬಗೆತ ಕಾಯಿಲೆಲ್ಲ ಗುಣ ಆಗ್ತದೆ. ನಾನೊಂದು ಟೆಸ್ಟ್ ಮಲ್ಕೋ ನಮ್ಮ ORP ಬಂದಿದ್ದು. ಸೊ ನೀರು ಸೈದಿನ ಜೂ ಐಜ ಉಂಡ ಬಂದದ್ದು ತೂಪಿನ ಟೆಸ್ಟ್. ಸೊ ORP ಬಂದಿದ್ದು. ಸೊ ಸೇಮ್ ಇತ್ತೆ ನಾರ್ಮಲ್ ವಾಟರ್ ಪಾಡ್ವೆಯನ್ನು ಕುಡಂಜೈಕ್ ನಮ್ಮ ಜೇಡ್ ಅಯನೈಸ್ಡ್ ಆಲ್ಕ್ಲೈನ್ ವಾಟರು. ಸೊ ಇತ್ತೆ ಬರ್ತದು ಒಂದು ORP ಟೆಸ್ಟ್ ಬಂದದ್ದು ಒಂದು ಲಿಕ್ವಿಡ್ ಉಂಟು. ಸೊ ಅವೇನು ನಿತ್ಯಂ ಪಾಡೋಂಬಾರ್ದು. ಸೊ ಒಂದು ಪಾಡ್ನಾಗ ನೆತ್ತ ಕಲರ್ ಪಿಂಕ್ ಕಲರ್ ಚೇಂಜ್ ಆಗೋದು. ಸಪೋಸ್ ಒಂದು ಚೇಂಜ್ ಆಯ್ಜಿ ಬಂದನ ಡೆಡ್ ವಾಟರ್ ಬಂದದ್ದು ಕನ್ಸಿಡರ್ ಮಾಡು. ಸೊ ಇತ್ತೆ ನಮ್ಮ ಆಲ್ಕ್ಲೈನ್ ವಾಟರ್ಗೆ ಎಂಪಾಡೋನ್ ಬರ್ತದೆ. ಸೊ ಒಂದು ಆಲ್ಕ್ಲೈನ್ ವಾಟರ್. ಸೊ ಒಂದು ಬರ್ತದೆ ನಾರ್ಮಲ್ ವಾಟರ್. ಸೊ ನೆಕ್ಸ್ಟ್ ಬರ್ತದೆ ಇತ್ತೇರೆಗ್. ಸೊ ಒಂದು ಕಲರ್ಸ್ ಚೇಂಜ್ ಆಗ್ತದೆ. ನಮ್ಮ ಆಲ್ಕ್ಲೈನ್ ವಾಟರ್ ಕಲರ್ ಚೇಂಜ್ ಆಡು ಒಂದು ಬರ್ತದೆ ಇರೆಗ್ ನಾರ್ಮಲ್ ವಾಟರ್ ಹೈಟ್ ಬರ್ತದೆ. ಕಲರ್ ಚೇಂಜ್ ಆಯ್ತು ಬಂದಾಗ ಅವು ಡೆಡ್ ವಾಟರ್ ಬಂದದ್ದು ಕನ್ಸಿಡರ್ ಆಗ್ಬೋದು. ಸೊ ಇತ್ತೆ ಬರ್ತದೆ ನಮ್ಮ ನೀರಡು ಕ್ಯಾಲ್ಶಿಯಂ ಪ್ರಮಾಣ ಏತೊಂದು ಬಂದದ್ದು ಟೆಸ್ಟ್ ಮಾಡ್ಕೊಂಡು ಬರ್ಪ ಬಂದನಿಂದ ನಮ್ಮ ನಾರ್ಮಲ್ ಆದದ್ದು ದುಂಬುದ ಕಾಲದ ಕುಲತ್ತು ಇತ್ತೆನ ಒಂಜಿ ಅರಶಿನಾಗ ಬರ್ತದೆ ಸುಣ್ಣನ ಪಾಡೋನ್ ಬಂದಾಗ ಒಂಜಿ ಕಲರ್ ಚೇಂಜ್ ಆಗೋದು ಬರ್ತದೆ. ಸೊ ಅಂಚನೆ ಬಂದಿದ್ದು ಇತ್ತೆಯನ್ನು ಅರಶಿನನು ರೆಡ್ ಐಟ್ಲ ಪಾಡುವೆ. ಸೊ ಐಟ್ ನಮ್ಮ ಕ್ಯಾಲ್ಶಿಯಂ ಪ್ರಮಾಣ ಏತುಂಡು ಬಂದದ್ದು ನಮ್ಮ ಆಲ್ಕ್ಲೈನ್ ವಾಟರ್ ಗೊತ್ತಾಗೊಂಡು ಬರ್ತದೆ. ಒಂದು ನಾರ್ಮಲ್ ವಾಟರು ಟ್ಯಾಪ್ ವಾಟರು. ಒಂದು ನಮ್ಮ ಆಲ್ಕ್ಲೈನ್ ವಾಟರು. ಒಂದಿತ್ತ ಕಲರ್ ಅಬ್ಸರ್ವೇಷನ್ ತೋಡಾಂಡ ಇರೆಗೂ ಒಂದು ಚೂರು ಡಾರ್ಕ್ಡ್ ಬರ್ಕೊಂಡು ಒಂದು ಚೂರು ಲೈಟಡ್ ಬರ್ಕೊಂಡು ಪಣ್ಣ ನೆಟ್ಟು ಜಾಸ್ತಿ ಕ್ಯಾಲ್ಶಿಯಂ ಕಂಟೆಂಟ್ ಆ್ಯಡೆಡ್ ಆಗೋದು ಬಂದದ್ದು. ಒಂದು ನಾರ್ಮಲ್ ವಾಟರ್ಡ್ ನಮ್ಮ ಕ್ಯಾಲ್ಶಿಯಂ ವಾಟರ್ ಮಿನರಲ್ಸ್ ಉಪ್ಪುಜಿ ಬಂದದ್ದು ಅಂಚ ತೋಜಾವುದು ಬರ್ತದೆ. ಸೊ ನೆಕ್ಸ್ಟ್ ಬರ್ತದೆ ನಮ್ಮ ಹರ್ಪಿಕ್ ಟೆಸ್ಟ್ ಮಾಡ್ಕೊಂಡು ಬರ್ಪ. ಬಟ್ ಇತ್ತೆ ತುಂಬ ಜನ ಬಂದ್ಬೇರು ಮೇಡಮ್ ಇದ್ದರು ವೆಲ್ ವಾಟರ್ ಬರೋದಿಲ್ಲ, ಗುವೆಲ್ದ ನೀರು ಬರೋದಿಲ್ಲ. ಸೊ ಗುವೆಲ್ದ ನೀರು ಬರ್ತದ್ದು ಅಡ್ಡೆ ಹೋಗ್ತದೆ. ಸೊ ಅವು ಬರ್ತದ್ದು ಅಸಿಡಿಕ್ ಅವರಿಗೆ ರೀಸನ್ ಆದ ಬಂದದ್ದು. ಸೊ ಜಸ್ಟ್ ಇತ್ತೆ ಅನ್ನು ತೋಜಾವುದು ಬರ್ತದೆ. ಒಂದಿತ್ತೆ ಆಲ್ಕ್ಲೈನ್ ವಾಟರು, ಒಂದಿತ್ತೆ ಕ್ಲೀನ್ ಆದದ್ದು ಉಂಟು ಪಂಡ 10 ಉಂಟು. ಸೊ ಇತ್ತೆ ಗೂವೆಲು ಇಂಚನೆ ಕ್ಲೀನ್ ಆದದ್ದು ಉಪ್ಪನಾಗ ಸೊ ಎಂಚ ಹಾಳು ಹಾಕೊಂಡು ಪನ್ನಾಗ ಸೊ ನಮ್ಮ ಡೈಲಿ ಇಲ್ಲಡಿ ಯೂಸ್ ಮಾಡ್ಕೊಂಡು ಅಂಚಿನ ಇಂಚಿನ ಕೂಡ ಕೆಮಿಕಲ್ ಐಟಮ್ಸ್. ಸೊ ಜಸ್ಟ್ ಅನಿತ್ತೆ ಒಂಜಿ ಡ್ರಾಪ್ ಈ ಹರ್ಪಿಕ್ಕನ್ನು ಪಾಡುವೆ. ಸೊ ಅದಾಗ ನಮ್ಮ ಎಡ್ಡೆ ಇದ್ದಿನ ಆಲ್ಕ್ಲೈನ್ ವಾಟರ್ ಎಂಚ ಹಾಳು ಹಾಕೊಂಡು ಬಂದದ್ದು ಕಲರ್ ಚೇಂಜ್ ಆಗ್ಬೋದು. ಜಸ್ಟ್ ಒಂಜಿ ಡ್ರಾಪ್ ಆಫ್ ಹರ್ಪಿಕ್ ಪಾಡಿ ಸೊ ಐತ ಕಲರ್ ಬರ್ತದೆ ಅಸಿಡಿಕ್ ಆದದ್ದು ಕನ್ವರ್ಟ್ ಆಡು 4.3 ಬರ್ತದೆ ಪಂಡ. ಸೊ ಎಡ್ಡೆ ಎತ್ತಿನ ನೀರು ಹಾಳಾವರೆಗೂ ರೀಸನ್ಸ್ ಇತ್ತು ನಮ್ಮ ಇಲ್ಲಡಿ ಯೂಸ್ ಮಾಡ್ಕೊಂಡು ಇಂಚಿನ ಕೆಮಿಕಲ್ಸ್.
ಸೊ ಇಲ್ಲದಿತ್ತೆ ನಮ್ಮ ಯೂಸ್ ಮಾಡ್ಕೊಂಡಾಗ ಒಂಜಿ ಡ್ರಾಪ್ಸ್ ಪಾಡ್ದು ಮಸ್ತ್ ಡ್ರಾಪ್ಸ್ ಪಾಡ್ದು ಪೂರ ವಾಶ್ ಮಾಡ್ಕೊ ವಾಶ್ರೂಮ್ ಆವಡು ಟಾಯ್ಲೆಟ್ ಆವಡು ಬಾತ್ರೂಮ್ ಆವಡು. ಸೊ ಆ ಕೆಮಿಕಲ್ ಪೂರ ನಮ್ಮ ಭೂಮಿಗೆ ಸೇರುವುದು ಭೂಮಿ ಉಪ್ಪು ನಂಚಿನ ಎಡ್ಡೆ ನೀರಿಂದ ಇತ್ತೆ ಇಂಚ ಹಾಳು ಮಾಡ್ಕೊಂಡಾರೆಗೆ ರೀಸನ್ ಕೊಡ್ಬೋದು. ಸಂಚ ಅದಕ್ಕೊಂಡಾಗ ನಮ್ಮದು ಸೊ ಒಳ್ಳೆ ರೀತಿಯಿಂದ ಬೋನ್ ಸ್ಟ್ರಾಂಗ್ ಆಗೋದು. ಸೊ ಬೋನ್ದ ಡೆನ್ಸಿಟಿ ಬರ್ತದೆ ವೀಕ್ ಆಗೋದು. ಸೊ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮಸ್ತ್ ಸಫರ್ ಆಗ್ತದೆ. ಡಿಸ್ಕ್ ಪ್ರಾಬ್ಲಮ್ಸ್, ಬ್ಯಾಕ್ ಪೇನ್ ಇಶ್ಯೂಸ್, ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ಸ್, ಗಂಟು ಬೇನೆ ಕೂಡ. ಸೊ ಅಂಚ ಉತ್ಪನ್ನಾಗ ನಮ್ಮ ಒಂದು ವಾಟರ್ ಥೆರಪಿ ಬಂದಿದ್ದು ಮಾಡುವ. ಸೊ ಆ ವಾಟರ್ ಕೊರೋದನ್ನಾಗ ನೆಕ್ಸ್ಟ್ ಕ್ಯಾಲ್ಶಿಯಂ ಬೋನಾಗ ಸೊ ಬೋನ್ ಸ್ಟ್ರಾಂಗ್ ಆಗ್ತದೆ. ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್ ಕೂಡ ಗಂಟು ಬೇನೆ ಪ್ರಾಬ್ಲಮ್ಸ್ ಗುಣ ಅವರಿಗೆ ಹೆಲ್ಪ್ ಆಗ್ತದೆ. 32, 33, cesium 33, ಓಕೆ 34, cesium 34, 35 cesium 35 ಯಾರು? ಓಕೆ 35, 36 cesium. ಓಕೆ ಹಾಗೆ ಎರಡು ಕೈ ಜೋರಾಗಿ ಕ್ಲಾಪ್ ಮಾಡ್ತಾ ಬರಬೇಕು. ಹಾಗೆ ಎರಡು ಕೈ ನಮಸ್ತೆ. ನೇರಕ್ಕೆ ತನ್ನಿ. ಹಾಗೆ ಎರಡು ಕೈ ಇರುತ್ತದೆ ನೇರಕ್ಕೆ ಥ್ರೋ ಮಾಡ್ತಾ ಬನ್ನಿ. ಹಾಗೆ ಎರಡು ಕಾಲಿಗೆ ನಮಸ್ತೆ. ಬೇಕು ಹಾಗೆ ಎರಡು ಕಾಲಿಗೆ ನಮಸ್ತೆ. ಹಾಗೆ ಎರಡು ಕೈ ಮಾಡ್ತಾ ಬನ್ನಿ. ಜೋರಾಗಿ ಥ್ರೋ ಮಾಡಿ. ಗಂಟು ಕೂತಿ ಹೇಳ್ಬೇಕು. ಸರಿಯಾಗಿ ಗಂಟು ಬೆಂಡ್ ಆಗ್ಬೇಕು. ಇನ್ನು ಸಹ ಬೆಂಡ್ ಆಗಿ ಮುಂದೆ 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 36 ಮುಂದೆ ಜೋರಾಗಿ ಥೆರಪಿಯನ್ನು ಪಡೆದಿರುವಂತಹ ಜೆಸ್ಟೋನ್ಗೆ ಸೊ ಇದರಲ್ಲಿ ಬಂದ್ಬಿಟ್ಟು ಫೋಟೋನ್ ಲೈಟ್ಸ್ ಇದೆ. ಅದೇ ರೀತಿ ಜೇಸ್ಟೋನ್ ಅನ್ನು ಕೂಡ ನಾವು ಅಳವಡಿಸಿದ್ದೇವೆ. ಸೊ ಇದು ಬಂದ್ಬಿಟ್ಟು ನಮ್ಮ ಪ್ರತಿಯೊಂದು ಪರ್ಟಿಕ್ಯುಲರ್ ಆಗಿ ನಾವು ಒಂದೊಂದು ಏರಿಯಾದ ಮೇಲೆ ಅಪ್ಲೈ ಮಾಡ್ತೇವೆ. ಸೊ ಸ್ಟಮಕ್ ರೆಡ್ಯೂಸ್ ಆಗ್ಲಿಕ್ಕೋಸ್ಕರ ಈ ಬೆಲ್ಟ್ ಅನ್ನ ಈ ತರ ಪೊಸಿಷನ್ ಅಲ್ಲಿ ನಾವು ಟೈಮ್ ಮಾಡ್ತೇವೆ. ನೆಕ್ಸ್ಟ್ಗೆ ಬಂದ್ಬಿಟ್ಟು ಲಂಗ್ಸ್ ಅಲ್ಲಿ ಕಫದ ಪ್ರಾಬ್ಲಮ್ಸ್ ಇರುತ್ತೆ, ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇರುತ್ತೆ ಅಂತ ಹೇಳುವಾಗ ಈ ಪೊಸಿಷನ್ ಅಲ್ಲಿ ನಾವು ಥೆರಪಿಯನ್ನ ಕೊಡ್ತೇವೆ. ಸೊ ಗಂಟು ನೋವೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ನಾವು ಚೇರ್ ಅಲ್ಲಿ ಕುತ್ಕೊಳಿಸ್ಬಿಟ್ಟು ಅವರಿಗೆ ಈ ಪೊಸಿಷನ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಬರುವಂತದ್ದು. ಸೊ ಅದೇ ರೀತಿ ನೆಕ್ ಅಲ್ಲಿ ಸ್ಟಿಫ್ನೆಸ್ ಇದೆ, ನೆಕ್ ಪೇನ್ ಇದೆ ಅಂತ ಹೇಳುವಾಗ ಈ ತರ ಟೈ ಮಾಡ್ಬಿಟ್ಟು ಸೊ ಅವರಿಗೆ ಕುತ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಮಲಗಿ ಕೂಡ ಈ ಪೊಸಿಷನ್ ಅಲ್ಲಿ ಥೆರಪಿ ಮಾಡ್ಬೋದು. ಸೊ ಮೈಗ್ರೇನ್ ಅಂತ ಹೇಳುವಾಗ ಈ ಪೊಸಿಷನ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಬರ್ತೇವೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಮಗೆ ಮೇನ್ ಆಗಿ ಈ ಫೋಟೋ ಲೈಟ್ಸ್ ನಮ್ಮ ಬಾಡಿಗೆ ಪಾಸ್ ಆಗುವಾಗ ಅಲ್ಲಿರುವಂತಹ ಸೆಲ್ಸ್ ಅನ್ನ ಆಕ್ಟಿವ್ ಮಾಡಿ ಯಾವುದೇ ಒಂದು ಡ್ಯಾಮೇಜ್ ಸೆಲ್ಸ್ ಸೊ ಅನ್ಹೆಲ್ದಿ ಸೆಲ್ಸ್ ಇರುವಾಗ ಅದನ್ನ ಆಕ್ಟಿವ್ ಮಾಡ್ಲಿಕ್ಕೆ ಸಪೋರ್ಟ್ ಆಗ್ತದೆ. ಜೊತೆಗೆ ಥರ್ಮಲ್ ಇಫೆಕ್ಟ್ ಇರುವಂತ ಕಾರಣ ಸೊ ಫ್ಯಾಟ್ ಕೂಡ ರೆಡ್ಯೂಸ್ ಆಗುತ್ತೆ, ಸೆಲ್ಸ್ ಅನ್ನ ಕೂಡ ಬೂಸ್ಟ್ ಮಾಡ್ತದೆ. 4 ವರ್ಷದ ಇಂಚೆ ಬರ್ತದೆ. ಬಂದಾಗ ಸುಮಾರು ಇತ್ತಂಗೆ ಕಾಲು ಬೇನೆ, ಗಂಟು ಬೇನೆ, ಶುಗರ್ ಇತ್ತಲ್ಲ, ಮತ್ತೆ ನಾರ್ಮಲ್ ಉಂಟು, ಮತ್ತೆ ಕಮ್ಮಿ ಆಗ್ತದೆ. ಕಾರದು ಫುಲ್ ಇರ್ತೀರ ಒಂದು ಜಾಗ ಹೊಸದು ಮಿಟ್ಟಾಗ ಒಂದು ಜಾಗ ಅಷ್ಟೇ ಕಮ್ಮಿ ಆಗ್ತದೆ. ಮೇಡಮ್ ಕ್ಲೈಂಟ್ ಆಯ್ತು ಸಾರು ಮಧ್ಯಾಹ್ನ ಖುಷಿ ಆಗ್ತದೆ. 4 ವರ್ಷದಿಂದ ಬರ್ತದೆ. ಅದೇ ಅಷ್ಟೇ ಕಮ್ಮಿ ಬಂತಾರ ಮತ್ತೆ ಮುರಾಲ್ ಜನ ವೈದ್ಯರ ಕೊಂಡ ವೈದ್ಯ ಅಂದ್ರೆ ಶನಿವಾರ ವೈದ್ಯ ಟೊಮೆಟೊ ಬರ್ತದೆ ಕೈ ಕಾಸು ನಾನು ವಿಳಿಯಿಂದ ಬರೋದು. ನನಗೆ ತುಂಬ ಕಾಲು ಗಂಟು ನೋವು, ಒಮ್ಮೆ ಬಿದ್ದು ಆಪ್ರೇಷನ್ ಮಾಡಬೇಕಂತ ಹೇಳಿದ್ದು ಸವೆಯಿದ್ದೆ. ಮತ್ತು ನಾನು ಮನೆಯಲ್ಲಿ ಇದ್ದೆ. ಮತ್ತು ನನ್ನ ಅಳಿಯ ಜಯಶಂಕರ್ ಅವನು ಹೇಳ್ದ, ನೀವು ಅಲ್ಲಿ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಮೊದಲು ಮಗ ಕರ್ಕೊಂಡು ಬರ್ತಿದ್ದೆ ಸ್ಕೂಟರಲ್ಲಿ, ಮತ್ತು ಈಗ ನಾನೇ ಬರ್ತೇನೆ. ಸ್ವಲ್ಪ ನಡೆಯಲಿಕ್ಕೆ ಕಷ್ಟ ಆಗ್ತಿತ್ತು. ಈಗ ನನಗೆ ಕಣ್ಣಿನ ಸರಿಯಾಗಿ ಓದಲಿಕ್ಕೆ ತೋರಿಸ್ತೇನೆ. ಈಗ ಸರಿಯಾಗಿ
ಈಗ ಸರಿಯಾಗಿ ಓದ್ತೇನೆಲ್ಲ ಹಾಗೆ ಈಗ ನಡೆದುಕೊಂಡೇ ಬರೋದು ನಡ್ಕೊಂಡೇ ಹೋಗುದು. ಈಗ ನಡ್ಡಿ ಸರಿ ಆಗ್ತದೆ. ನೋವೆಲ್ಲ ತುಂಬ ಕಡಿಮೆ ಆಗಿದೆ. ಆಪರೇಷನ್ ಮಾಡೋದು ಬೇಡ, ನೀವು ಇಲ್ಲಿಗೆ ಬನ್ನಿ. ಮೊದಲು ಶ್ವೇತಾ ಮೇಡಮ್ ಇರುವಾಗ ಕೂಡ ಹೇಳಿದ್ರು ಡಾಕ್ಟರ್ ಆಪರೇಷನ್ ಮಾಡ್ಲಿಕ್ಕೆ ಹೇಳಿದ್ದ. ಇದು ಸವಿದಿದೆ, ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ನಾನು ಒಪ್ಪಲಿಲ್ಲ. ಆಯ್ತು ಮತ್ತೆ ಬರ್ತೇನೆ ಹೇಳಿದ್ರು, ಮತ್ತೆ ಹೋಗ್ಲಿಲ್ಲ. ಇವ್ರು ಹೇಳಿದ್ರು ಬೇಡ, ನೀವು ಇಲ್ಲಿಗೆ ದಿನ ಬನ್ನಿ, ಸರಿ ಆಗ್ತದೆ, ಏನಾಗುದಿಲ್ಲ. ಸರಿ ಆಗಿದೆ ಈಗ. ಈಗ ಇದು ಸವಿದಿತ್ತು, ಇನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಡೀಲಿಕ್ಕೆ ಆಗ್ತದೆ. ಈಗ ನಡೆದುಕೊಂಡೇ ಬರ್ತೇನೆ, ನಡೆದುಕೊಂಡು ಹೋಗ್ತೇನೆ. ಬೀದಿಯಿಂದ ಬರ್ತಾ ಇದ್ದೇನೆ. ಶಿಕ್ಷಕಿಯಾಗಿದ್ದೆ. ವೆರಿಕೋಸಿಂದಾಗಿ ನನ್ನ ಜಾಬನ್ನು ಕ್ವಿಟ್ ಮಾಡಬೇಕಾಯಿತು. ಬಟ್ ಈಗ ವೆರಿಕೋಸ್ ಸಂಪೂರ್ಣ ಕ್ಯೂರ್ ಆಗಿದೆ. ಮತ್ತು ಥೈರಾಯ್ಡ್ ಇತ್ತು, ಬ್ಯಾಕ್ ಪೇಯ್ನ್ ಮತ್ತು ಮೊಣಕಾಲು ಅದೆಲ್ಲ ಕಡಿಮೆ ಆಗಿದೆ. ಶುಗರ್ ಈಗ ಯಾವುದು ಪ್ರಾಬ್ಲಮ್ ಇಲ್ಲ. ಮತ್ತೆ ಥೆರಪಿ ಬೇಕು ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೇನೆ. ಬೇರೆ ಎಲ್ಲ ನನಗೆ ಯಾವುದು ಪ್ರಾಬ್ಲಮ್ ಇತ್ತು ಈಗ ಎಲ್ಲವೂ ಕೂಡ ಸಾಧಾರಣ ಒಂದು 99% ಎಲ್ಲ ಕೂಡ ಗುಣ ಆಗ್ತಾ ಬಂದಿದೆ. ಒಂದು 4 ತಿಂಗಳಾಯಿತು ನನಗೆ ಥೆರಪಿಗೆ ಬರ್ತಾ ಇದ್ದು. ಮತ್ತು ವೆಯ್ಟ್ ಕೂಡ ಹಾಗೆ ಲಾಸ್ ಆಗಿದೆ. ಒಂದು 4 kg ಅಷ್ಟು ವೆಯ್ಟ್ ಕೂಡ ಲಾಸ್ ಆಗಿದೆ. ಯಾರು ಸಜೆಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗಿದೆ ಈ ಥರ ಇದೆ ಅಂತ? ಹೌದು, ನನಗೆ ನನ್ನ ಮಗಳ ಟೀಚರ್ ಇಲ್ಲಿ ಬರ್ತಾ ಇದ್ರು. ಹಾಗೆ ಅವರು ನನಗೆ ಸಜೆಷನ್ ಕೊಟ್ಟರು, ಇಲ್ಲಿ ಬಂದರೆ ಬಂದು ನೋಡಿ ಇದ್ದಾರೆ. ಹಾಗೆ ಇಲ್ಲಿಗೆ ನಾನು ಬಂದು ಥೆರಪಿ ತಗೊಳ್ತಾ ಇದ್ದೇನೆ. ಈಗ 3 ತಿಂಗಳು ಕಳೆದು ಈಗ 4ನೇ ತಿಂಗಳು ಬರ್ತಾ ಇರೋದು. ಅದು ನನಗೊಂದು 99% ಅಂದರೆ 100 ಅಂತ ಹೇಳ್ಬೋದು, ಯಾಕಂದರೆ ಎಲ್ಲ ಗುಣ ಆಗಿದೆ. ಬಟ್ ಇಲ್ಲಿಗೆ ಬರದೇ ಇರೋದಕ್ಕೆ ಮನಸ್ಸಾಗೋದಿಲ್ಲ. ಯಾಕಂದರೆ ಇಲ್ಲಿ ಸಾಧಾರಣ ಥೆರಪಿಗಿಂತ ಸಹ ಇಲ್ಲಿ ಮೇಡಮ್ನವರು ಅಷ್ಟು ಚೆಂದಾಗಿ ನಮ್ಮನ್ನು ನೋಡ್ಕೊಳ್ತಾರೆ. ಮನಸ್ಸಿಗೆ ಸಹ ರಿಲ್ಯಾಕ್ಸ್ ಆಗುವಂಥದ್ದು ಎಲ್ಲವೂ ಕೂಡ, ಎಲ್ಲ ಥೆರಪಿ ಕೂಡ ಒಳ್ಳೆಯದಾಗ್ತಾ ಉಂಟು. ಎಲ್ಲವೂ ಕೂಡ ನಮಗೆ ಸಿಗ್ತಾ ಇದೆ ಕೂಡ, ಬೆನಿಫಿಟ್ ಕೂಡ ಉಂಟು. ಎಲ್ಲವೂ ಸಹ ಗುಣ ಆಗಿದೆ. ಕಾರಣ ಎಲ್ಲರೂ ಸಹ ಥೆರಪಿಯನ್ನು ತೆಕ್ಕೊಳ್ಳೋದು ಅವರವರ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಥ್ಯಾಂಕ್ ಯು. ನನ್ನ ಹೆಸರು ಉಪೇಶನ್ ಶಿಕ್ಷೆ ಅಂತ. ನಾನು ಅರಕೆರೆ ಮುರಿದು ಕೊಳವಾಗಿ ಬರ್ತಾ ಇದ್ದೇನೆ. ನನಗೆ ತುಂಬ ತೊಂದರೆ. ಒಂದು ದಿವಸ 2022 ಕೊನೆಯಲ್ಲಿ ಆಯಿತು. ಶುಗರ್ 600+ ಬಂದು ಅನ್ಕಾನ್ಷಿಯಸ್ ಆಗಿ ಮನೆಯಿಂದ ನನ್ನ ಕರ್ಕೊಂಡು ಹೋಗಿದ್ದಾರೆ ಆ್ಯಂಬುಲೆನ್ಸಲ್ಲಿ. ಇಡೀ ವಟಾರದವರೆಲ್ಲ ಹಿಂದುಗಡೆ ಹೋಗಿದ್ದಾರೆ. ವಾಪಸ್ ಡೆಡ್ ಬಾಡಿ ಬರೋದಂತ ನಿರ್ಧಾರ ಮಾಡಿದ್ರು. ತದನಂತರ ECS ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ನನಗೆ ಎಚ್ಚರ ಆದಾಗ 9 ರಾತ್ರಿ ಒಂಥರ ಹಗಲಾಗಿತ್ತು. ಎಚ್ಚರ ಆದಾಗ ನನ್ನ ಸುತ್ತ ಡಾಕ್ಟರ್ಸ್ಗಳಿದ್ದಾರೆ, ಡಾಕ್ಟರ್ ಮಾಫಿನ್ ಇದ್ದಾರೆ, ಡಾಕ್ಟರ್ ಪೂಜಾರಿ ಇದ್ದಾರೆ, ವಾಟ್ಸಪ್ ಪ್ರೋಗ್ರಾಮ್ಸ್ ಮಾಡಿ. ಸೊ ಸುತ್ತ ನರ್ಸ್ಗಳೆಲ್ಲ ಇದ್ದಾರೆ. ಸೊ ಡಾಕ್ಟರ್ ಮಾಫಿನ್ ಹೇಳಿದ್ರು, ಪೇಷಂಟ್ ಇದು ರೆಸ್ಪಾಂಡ್ ಕಾಲ್ ದಿ ಆ್ಯಂಬುಲೆನ್ಸ್ ಮೋಸ್ಟರ್. ಸೊ ನನ್ನ ಹೆಂಡತಿ, ಮಗಳು, ಅಳಿಯ ಎಲ್ಲ ರೂಮಲ್ಲಿ ಅವರೆಲ್ಲ ಬಂದು ಜಸ್ಟ್ ಅವ್ರಿಗೆ ಹೇಳಿದ್ರು ಇಸ್ ರೆಸ್ಪಾಂಡಿಂಗ್. ಜಸ್ಟ್ ಅವರು ಕಣ್ಣಲ್ಲಿ ತೆರೆಗೆ ಆಗ್ತಾ ಇರಲಿಲ್ಲ. ಇಡೀ ಕೈ ಕಾಲೆಲ್ಲ ಕಟ್ಟಿ ಹಾಕಿದ್ದಾರೆ. ಕೈಗೆಲ್ಲ ಬೆರಳಿಗೆ ಕೂಡ ಹತ್ತಿ ಹಾಕಿದ್ದಾರೆ. ಬೆರಳು ಕೂಡ ಅಲರ್ಟ್ಸ್ಗೆ ಆಗ್ತಾ ಇಲ್ಲ. ಒಂದು ದೃಷ್ಟಿ ಮಾತ್ರ ನೋಡಿದೆ. ನನ್ನ ಹೆಂಡತಿ ಮತ್ತು ಮಗಳು, ಅಳಿಯ ಬಂದು ನೋಡಿ ಹೋದರು. ಅವ್ರಿಗೆ ಇಲ್ಲಿಗೆ ಬಿಡಲಿಲ್ಲ. ಸೊ ಈಸ್ ರೆಸ್ಪಾಂಡಿಂಗ್, ಔಟ್ ಆಫ್ ಡೇಂಜರ್ ಅಂತ ಆ ಥರ ಹೇಳ್ತಾ ಇದ್ದಾರೆ. ಆಗ ನನಗೆ ಕೇಳ್ತಾ ಇದ್ದೀನಿ, ನಾನು ಇಲ್ಲಿದ್ದೀನಿ ಅಂತ. ನೀವು ECS ಹಾಸ್ಪಿಟಲ್ಲಿದ್ದೀರಾ, ನನ್ನ ಈ ಥರ ಅಡ್ಮಿಟ್ ಮಾಡಿದ್ದೇವೆ, ಟ್ರೀಟ್ಮೆಂಟ್ ಎಲ್ಲ. ನಮ್ಗೆ ಗೊತ್ತಾಯಿತು, ನಮಗೆ ಎಲ್ಲ ವ್ಯವಸ್ಥೆ ಆಗಿದೆ. ನಮಗೆ ವಾಪಸ್ ಹೋಗುವ ಜರ್ನಿ ಸ್ಟಾರ್ಟ್ ಆಗಿದೆ. ನಮಗೆ ಈ ಮನೆ ಆಗಿದೆ, ಅಲ್ಲಿದೆ ನನ್ನ ಮನೆ ಅಂತ ಗೊತ್ತಾಗಿದೆ. ನಾನು ಹೇಳಿದೆ, ಕನಿಷ್ಠ ನನ್ನ ಎನ್ವಿರಾನ್ಮೆಂಟ್ ನೋಡ್ಕೋಬೇಕು, ನನಗೆ ರೂಮ್ಗೆ ಹಾಕಿ ಅಂತ ಹೇಳಿದೆ. ಇಲ್ಲದೆ ಇವಾಗಲೇ ರೂಮ್ಗೆ ಹಾಕಿದ್ರೆ ಕಷ್ಟ ಆಗುತ್ತೆ. ಇಲ್ಲಾಂದರೆ 24 hours ನಾನು ಅಬ್ಸರ್ವ್ ಮಾಡೋಕ್ಕೆ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ನರ್ಸ್ಗಳಿದ್ದಾರೆ. ಸೊ ಅದರಿಂದ ಒಂದು ದಿವಸ ಇಲ್ಲಿ ಇದೆ ಅಂತ ಹೇಳಿದ್ರು. ಆದರೂ ನಾನು ಬಹಳ ಕಷ್ಟಪಟ್ಟು. ನಾನು ಮೆಲ್ಸಿಬಿಟ್ಟು 2018ನಲ್ಲಿ ನಾನು ಸೆರಾಕೆರೆಗೆ ಬರಲಿಕ್ಕೆ ಶುರು ಮಾಡಿದ್ದು. ಈಗ ಒಂದು 7 ವರ್ಷ ಆಯಿತು. ಮೊದಲು ಬಿಟ್ಟು ಹೀಗೆ ಬರ್ತಿದ್ದೆ. 2024ನಿಂದ ಈಗ ಕಂಟಿನ್ಯೂಸ್ ಬರ್ತಾ ಇದ್ದೇನೆ. ನಾನು ಇಲ್ಲಿ ಬರುವ ಮೊದಲು ನನಗೆ ತುಂಬ ಆರೋಗ್ಯದೆಲ್ಲ ತುಂಬ ಸಮಸ್ಯೆಗಳಿದ್ದದ್ದು. ಫಸ್ಟಿಗೆ ಇಲ್ಲಿಗೆ ಬರುವಾಗ ನನಗೆ ಹೈ BP ಇತ್ತು, ಹೈ ಶುಗರ್ ಇತ್ತು, ಕೊಲೆಸ್ಟ್ರಾಲ್ ಇತ್ತು. ಮತ್ತು ನನಗೆ ದಿವ್ಯ ಮ್ಯಾಮ್ ಆಗ ಇದ್ದರು, ಅವರು ನನಗೆ ಸ್ಪೆಷಲ್ ಥೆರಪಿ ಕೊಟ್ಟರು. ಅದರಲ್ಲಿ ನನಗೆ ನಡೆಯುವಾಗ ನಾನು ಡಾಕ್ಟರ್ ಹತ್ರ ಹೋದದ್ದು, ಅದು ಕೊರೋನರಿ ಕ್ಯಾಲ್ಸಿಯಂ ಸ್ಕೋರಿಂಗ್ ಅಂತ ಮಾಡಿದ್ರು. ಅದರಲ್ಲಿ ಹಾರ್ಟಿದು ಪ್ರಾಬ್ಲಮ್ ಉಂಟು ಅಂತ ಹೇಳಿದರು, ಬ್ಲಾಕ್ ಉಂಟು ಅಂತ ಹೇಳಿದರು. ಆದರೂ ಸಹ ನಾನು ಸೆಕೆಂಡ್ ಒಪಿನಿಯನ್ ಇನ್ನೊಂದು ಡಾಕ್ಟರ್ ಹತ್ರ ಹೋದೆ. ಮತ್ತು ಇಲ್ಲಿ ಬಂದ ಮೇಲೆ ದಿವ್ಯ ಮ್ಯಾಮ್ ಹತ್ರ ಹೇಳಿದೆ. ಅವರು ಹೇಳಿದರು ಏನಾಗೋದಿಲ್ಲ, ನಾನು ಸ್ಪೆಷಲ್ ಥೆರಪಿ ಕೊಡ್ತೇನೆ ಅಂತ. ಅದು ಸ್ಪೆಷಲ್ ಥೆರಪಿ ಎಲ್ಲ ಮಾಡಿದೆಲ್ಲ ಫಸ್ಟಿಗೆ ನನಗೆ ನಡೀಲಿಕ್ಕೆ ಆಗ್ತಿರಲಿಲ್ಲ. ಸ್ವಲ್ಪ ನಡೆಯುವಾಗ ಇಲ್ಲಿ ನನಗೆ ಪೇಯ್ನ್ ಬರ್ತಿತ್ತು. ಸ್ವಲ್ಪ ನಡೆಯುವಾಗ ನನಗೆ ಇಲ್ಲಿ ಏನೋ ಸಾಕಾಗ್ತಿತ್ತು, ಪೇಯ್ನ್ ಬರ್ತಿತ್ತು. ಮತ್ತು ನಾನು ನಿಂತು ಇದು ಮಾಡ್ತಿದ್ದೆ. ಇಲ್ಲಿ ಬಂದ ಮೇಲೆ ಥೆರಪಿ ಮಾಡಿದ ಮೇಲೆ ನನಗೆ ತುಂಬ ಇದಾಯಿತು, ಕಡಿಮೆ ಆಯಿತು. ಅದೆಲ್ಲ ಪೇಯ್ನ್ ಎಲ್ಲ ರಿಲ್ಯಾಕ್ಸ್ ಆಯಿತು. ಮತ್ತು
ಮತ್ತು ನಂದು ಶುಗರ್ ಸಹ ಕಡಿಮೆ ಆಯಿತು. ಶುಗರ್ ತುಂಬ ಇಟ್ಟಿಗೆಲ್ಲ ಅವರು ನಮಗೆ ಎನ್ಕರೇಜ್ ಮಾಡ್ತಾರೆ. ಹಾಗೆ ಮೊದಲು ಶ್ವೇತಾ ಮ್ಯಾಮ್ ಇದ್ದರು, ಅವರು ಸಹ ನಮಗೆ ತುಂಬ ಒಳ್ಳೆಯದಾಗ್ತಿತ್ತು. ಅವರು ಸಹ ನಮಗೆಲ್ಲ ತುಂಬ ಎನ್ಕರೇಜ್ ಮಾಡಿದ್ದಾರೆ. ಹಾಗೆ ನಾನು ಕೊಟ್ಟು ಬೆಲ್ಟ್ ಒಂದು ತಗೊಂಡಿರೋ ಕೆಲಸ ಮನೆಯಲ್ಲಿ ಮಾಡ್ತಾ ಇದ್ದೇನೆ. ತುಂಬ ಆರೋಗ್ಯದ ಸಮಸ್ಯೆ ಎಲ್ಲ ನನಗೆ ಕಡಿಮೆ ಆಗಿದೆ. ಥ್ಯಾಂಕ್ ಯು. ನನಗೆ ಗ್ಯಾಸ್ಟ್ರಿಕ್ಕಿಂದಲೇ ನೋವು, ಅದು ತುಂಬ ವರ್ಷದಿಂದ ತೀರು ಬರುತ್ತಿತ್ತು ಮುಂಚೆ. ಅದಕ್ಕೆ ಇಲ್ಲಿ ಮನೆ ಸುಮಾರು ಕಮ್ಮಿ ಆಗಿದೆ. ಮತ್ತು ಮೈಕೈ ನೋವು, ಈ ತಲೆ ಕೈ ಕಾಲೆಲ್ಲ ನೋವಿತ್ತು, ಎಲ್ಲ ಕಡಿಮೆ ಆಗಿದೆ ಈಗ. ಮತ್ತು ನಾನು 7 ವರ್ಷದಿಂದ ಬರ್ತಾ ಇದ್ದೇನೆ. 7 ವರ್ಷದಿಂದ ಒಂದು ದಿನ ರಜೆ ಮಾಡಿಲ್ಲ. ಫಂಕ್ಷನಿಗೆ ಹೋದ್ರು ಸಂಜೆ ಬಂದು ಮಾಡಿ ಹೋಗ್ತೀನಿ. ಅಲ್ಲ, ಇಲ್ಲೇ ಹತ್ತಿರ ಬಿದರಕೆರೆ ಪಾರ್ಕ್ನ ಹತ್ರ ಮನೆ. ನಾನು ಒಂದು ಜನವರಿಗೆ 2 ವರ್ಷ ಆಯಿತು ಪೂರ್ತಿ. ನನಗೆ ಬರುವಾಗ ತುಂಬ ಕೈ ನೋವಿತ್ತು. ಅದು ಮೇಲೆ ಕೆಳಗೆ ಹಿಂದೆ ಎಲ್ಲ ಹೋಗ್ತೇ ಇರಲಿಲ್ಲ. ಈಗ ಎಲ್ಲ ಸರಿಯಾಗಿದೆ. ಮೇಲೆ ಕೆಳಗೆ ಎಲ್ಲ ಸರಿ ಹೋಗ್ತದೆ. ಸಾರಿ ಎಲ್ಲ ಉಡ್ಲಿಕ್ಕೆ ಆಗ್ತೇ ಇರಲಿಲ್ಲ. ಮತ್ತು ಸ್ವಲ್ಪ ಗಂಟು ನೋವಿತ್ತು. ಮತ್ತು ಕಣ್ಣಲ್ಲಿ ಪೊರೆ ಬಂದಿತ್ತು. ಅದು ಇಲ್ಲಿ ಒಂದು ಫಸ್ಟ್ ಲೆವೆಲ್ ನೀರು ಕೊಡ್ತಾರೆ, ಆಲ್ಕಲರ್ ನೀರಿದೆ. ಅದು ನೀರು ಡ್ರಾಪ್ಸ್ 2 ಡ್ರಾಪ್ಸ್ ಬಿಡ್ತಾರೆ, ದಿವಸ ಆಗಲಿ ಬಿಡ್ತಾರೆ. ಅದರಲ್ಲಿ ಕಂಪ್ಲೀಟ್ ಸರಿಯಾಗಿದೆ. ಈಗ ಏನು ಗ್ಲಾಸ್ ಇರಬೇಕಂತ ಇಲ್ಲ. ಈಗ ಎಲ್ಲ ಕಾಣ್ತದೆ ನನಗೆ. ಮೊಬೈಲೆಲ್ಲ ಸರಿಯಾಗಿ ನೋಡ್ತೇನೆ ನಾನು, ಎಲ್ಲ ಸರಿಯಾಗಿದೆ. ಥ್ಯಾಂಕ್ ಯು. ಒಂದಷ್ಟು ಪ್ರಾಬ್ಲಮ್ ಇತ್ತು ನಿಮ್ಗೆ, ಸೊ ಇಲ್ಲಿ ಥೆರಪಿಯನ್ನ ತಗೊಂಡಿದ್ದೀರಾ. ಹೇಗೆ ಯೂಸ್ಫುಲ್ ಆಗಿದಾ? ಓಕೆ. ಫುಲ್ ಡೀಟೇಲ್ಡ್ ಇನ್ಫಾರ್ಮೇಷನ್ ನಿಕ್ಲಿಗೆ ಎಂಕಲ್ ಕೊರೆ ಟ್ರೈ ಮಂದ. ಸೊ ಇಲ್ಲಡಿಪ್ಪು ನಂಚಿನ ವೇತೋ ಅಕ್ಕನ ಕ್ಲಾದಿಪಡ ವೇತೋ ಆಂಟಿನ ಕ್ಲಾದಿಪಡೆ ಒಂದಾದ ಜಾಯಿಂಟ್ ಪೇನ್ ಬೆರಿ ಬೇನೆ ಡಯಾಬಿಟೀಸ್ ಈ ಶುಗರ್ ಪ್ರಾಬ್ಲಮ್ ಬಂದು ಮಸ್ತ್ ನಮ್ಮ ಸಫರ್ ಆದಿಪ್ಪುವ. ಟ್ರೀಟ್ಮೆಂಟ್ ಒಲ್ಪ ಪೋಪುನು ಕಾಸ್ತ ಪ್ರಾಬ್ಲಮ್ ಪಂದ ಮನಿಪಂದ ಕುಲ್ವ ನಮ್ಮ ಟ್ರೀಟ್ಮೆಂಟ್ ಮನ್ಪಂದೆ ಅಂಚಿನಕ್ಲಿಗ್ ಒಂದೊಂಜಿ ಬೆಸ್ಟ್ ಪ್ಲೇಸ್ ಪಂದು ಪನೊಲಿ ಥೆರಪಿದ ಮುಖೇನ ನಿಕ್ಲಿಗ್ ಧರ್ಮಗ ಒಂಜಿ ಟ್ರೀಟ್ಮೆಂಟ್ ತಿಕ್ಕೊಂದುಂಡು. ಸೊ ಅವಿನ ನಮ್ಮ ಮಾತೆಲ್ಲ ಯುಟಿಲೈಸ್ ಮಂತೊನಗ ನಮ್ಮ ಮಾತ ಉಪಯೋಗ ಪಡೆಯೋನ್ಗಾಯ್ತ. ಸೊ ಪ್ರತಿಯೊಂಜಿ ಆರೋಗ್ಯದ ಸಮಸ್ಯೆಗಲ್ಪ ಸೊಲ್ಯೂಷನ್ ಉಂಡು ಅಂಚಾದು ಮಾತೆಲ್ಲ ವಿಸಿಟ್ ಕೊರ್ಲೆ. ಮಾತೆಲ್ಲ ಪಂದ್ಪಂಡ ನಿಕ್ಲಿಗ್ ಅಗತ್ಯ ಉಂಡು ಪಂದಾಂಡ ತತ್ತದ್ಲ ಮನಿ ಪಂದೆ ಕುಲ್ಲೊಡ್ಚಿ ದಯಮಂತದ್ದು ಪೋದು ಅಲ್ಪ ಒಂಜಿ ನಿಕ್ಲ ಆರೋಗ್ಯದ ಸಮಸ್ಯೆಯನ್ನು ಪನೊಲ್ಲೆ ನಿಕ್ಲಿಗೆ ಯೂಸ್ಫುಲ್ ಆಂಡ ಎಂಕ್ಲ ಖುಷಿ ಎನ್ನ ವೀಡಿಯೋದ ಅದು ನಿಕ್ಲ ಒಂಜಿ ಆರೋಗ್ಯ ಸಮಸ್ಯೆ ಕ್ಯೂರ್ ಆಂಡ್ ಪಂದು ಅಂಚನೆ ಎಂಕ್ಲು ಕುಡ್ಲಡ್ದು ದೂರ ಉಲ್ಲ, ಎಂಕ್ಲು ಕುಡ್ಲಡಿಜ್ಜ, ಎಂಕ್ಲು ಉಡುಪಿಡು ಉಲ್ಲ, ಎಂಕ್ಲು ಕಾರವಾರಡು ಉಲ್ಲ ಮತ್ತು ಪನ್ಪುನಕ್ಲಿಗ್ಲ ನಿಕ್ಲಿಗೆ ಅಲ್ಪಲ್ಲ ನಿಕ್ಲ ಊರುಡ್ಲ ಮೊಕಲ್ನ ಸೆಕ್ಟರ್ ಉಂಡು. ಓಲ್ ಮಾತ ಪಂದು ಕೇಂಡ ಒಂಜಿ ಕುಡ್ಲಡು ಮಾರ್ಗನ್ ಗೇಟೆಡ್ ಉಪ್ಪುನು ಬೊಕೊಂಜಿ ನಮ್ಮ ಉಡುಪಿಡು ಉಂಡು. ಅಂಚನೆ ಕುಡೊಂಜಿ ಕಾರ್ಲಡು ಉಂಡು. ಅಂಚನೆ ಪಡುಬಿದ್ರಿಡ್ಲ ಉಂಡು, ಸುರತ್ ಕಲ್ಲಡ್ಲ ಉಂಡು. ಸೊ ಅಂಚಾದ ನಿಖಲ್ನ ಏರಿಯಾಗ ಕೈತಲಿಪ್ಪು ನಂಚಿನ ಸೆಕ್ಟರ್ಗೆ ಪೋದು ನಿಖಲ್ನ ಆರೋಗ್ಯದ ಸಮಸ್ಯೆಯನ್ನು ಪನಲ್ಲೆ ನಿಖಲಿಗೆ ನೆತ್ತ ಬಗ್ಗೆ ನನ್ನಾತ ಡೀಟೇಲ್ಸ್ ಬೋರ್ಡು ಪಂದಿತ್ತಂಡ ಯಾನ್ ಕಮೆಂಟ್ ಸೆಕ್ಷನ್ ಉಂಡತಿ ಅಲ್ಪ ಫಸ್ಟ್ ಕಮೆಂಟ್ ಉಪ್ಪುಂಡು ಪಿನ್ ಮಂತಿಪ್ಪುವೆ ಅಕಲ್ನ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಯಾ ನಿಖಲಿಗೆ ಅಲ್ಪ ಪಾಡ್ದಿಪ್ಪುವೆ. ಸೊ ಕಾಲ್ ಮಂತದ್ದು ನಿಖಲ್ ಕೇನೊಲಿ ಎಂಕ್ಲಿಗೆ ಇಂಚಿಂಚ ಆರೋಗ್ಯ ಸಮಸ್ಯೆ ಉಂಡು ಎಂಕಲ್ ಬರೋಲಿಯ ವಾರಿತದ ಥೆರಪಿ ಉಂಡು 8 ಗಂಟೆದ ಥೆರಪಿ ಇದು ಪ್ರತಿಯೊಂದು ವಿಷಯ ನಿಖಲಿಗೆ ಅಕಲ್ ತೆರಿಪಾದು ಕೊರ್ಪೇರು. ಅಂಚನೆ ಅಡ್ರೆಸ್ಲ ಅಂಚನೆ ಬೇರೆ ಸೆಕ್ಟರ್ ನಿಕ್ಲಿಗೆ ಬೋರ್ಡು ಪಂದ ಅಕ್ಲು ಪಂದು ಕೊರ್ಪೇರು. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಅಂಟಿಲ್ ನೆಕ್ಸ್ಟ್ ವ್ಲಾಗ್.